ಅಲ್ಲ. ಅಲ್ಲಿ ಸೇತುವೆ ಕಿತ್ತಾಕನ ಅಂತ ಹೋದ, ಅಲ್ಲೂ ಆಗ್ಲಿಲ್ಲ. ತಿರ್ಗಾ ತಡ್ಕಂತು, ಅದು ದೊಡ್ಡ ದೊಡ್ಡ ಕಿತ್ತಾಕಿದಕ್ಕೆ ಎಲ್ಲ ತಡ್ಕಂತು. JCB ಇಳಿಯಂಗಿಲ್ಲ. ಏನ್ ಮಾಡೋದು ನಂಗಾಗಿ ನಾವೇನೇ ಒಂದು ಸ್ವಲ್ಪ ಗಿಡ ಗಂಟೆ ಕಿತ್ತಾಕೊಂಡು ಎಕ್ಸ್ಪೆಕ್ಟ್ ಮಾಡ್ಕೊಂಡು. ಅಲ್ಲ, ಈಗ ಎಷ್ಟು ಅಂತ ಕ್ಲೀನ್ ಮಾಡ್ತೀರಾ ನೀವೀಗ? ನಾವು ಎಷ್ಟು ಅಂತಂದ್ರೆ ನಮ್ಮ ತೊಲವಿನಾಗ ಏನಾಯ್ತು, ನಮ್ಮ ಉದ್ಬಸ್ತು ನಾವು ಜಮೀನು ಐತಲ್ಲ, ನಮ್ಮ ಜಮೀನು, ಆ ಜಮೀನ್ ತಕ ನಾವು ಉದ್ಬಸ್ತೇವೆ, ಗಿಡ ಗಂಟೆ ಕಿತ್ತಾಕೊಂಡು ಎಕ್ಸ್ಪೆಕ್ಟ್ ಮಾಡಿಕೊಂತೀವಿ. ಯಾಕೆ ಬಂದವ್ರಿಗೆ ನೀಟಾಗಿ ಐತಲ್ಲ ಅಂತ ಅಷ್ಟೇ. ನಮ್ಮ ಜಮೀನೊಳಗೆ ಅಚ್ಚುಕಟ್ಟು ಮಾಡ್ಕೊಂಡ್ರೆ ನಮ್ಗೆ ತೊಂದ್ರೆ. ಹಳೆ ದಿವಸ ನಾವು ಹಾಕಿರೋದು ಬೆಳೆ ಪಳೆ ಅಡಿಕೆ ಗಿಡ ಪಡಿಕೆ ಗಿಡಕ್ಕೆಲ್ಲ ನೀರು ನಿಂತ್ಕೊಂಡ್ಬಿಡ್ತೈತೆ ಎಲ್ಲ. ಈ ಹೋದ್ನೇ 3ನೇ ವರ್ಷದಾಗ ಹಿಂಗೆ ಹೊಡೆದು ಬಿಡ್ತು ನೀರು. ಅದಕ್ಕೆ ಈ ಸತ್ತೂ ಹಿಂಗೆ ಆಗ್ತದನೋ ಅಂತೇಳಿ ಎಲ್ಲ ಇದು ಮಾಡ್ತಾ ಇದ್ವಿ. ಹೋದ್ನೇ ಸತಿ ಕೈ ಇಕ್ಕಿಲಿಲ್ಲ, ಏನೋ ಬರ್ತಾರೆ ಗೌರ್ಮೆಂಟ್ನವರು ಏನೋ ಮಾಡ್ತಾರೆ ಅಂತ ಮಾಡಿದ್ರು. ಕೈ ಇಕ್ಕಿಲ್ಲ ಅವರು ಬಂದಿಲ್ಲ. 3 ವರ್ಷ ಅಲ್ಲೇ 3 ವರ್ಷ ಆಯ್ತು. 3 ವರ್ಷ ಏನೋ 4-5 ವರ್ಷ ಆಗೋಯ್ತು. ಅಲ್ಲೇ ಬಂದು ಒಂದ್ಸತಿ ತೆಗೆದು ಹೋದ್ರೆ ಅಷ್ಟು ಬಿಟ್ಮೇಲೆ 3 ವರ್ಷದಿಂದ ರಾಜಕಾಲುವೆ ಸಿಲ್ಟ್ ತೆಗೆದು ಏನೋ ಕ್ಲೀನ್ ಮಾಡಿಲ್ಲ. ಇಲ್ಲ, ಅದೇನೋ ಕಲ್ಲು ಪಲ್ಲು ಹಾಕ್ಬಿಟ್ಟು ಹೋದವರು ಇವತ್ತವರೆಗೆ ಮಕ ಇಲ್ಲ. ಇಂಥ ಎಷ್ಟೈತೆ ನಮ್ಮ ಜಮೀನು, ಇಷ್ಟು ಕಾಲುವೆ ಇಷ್ಟ ಆಗಲ ಬರ್ಬೇಕು ಅಂತ ಹೇಳಿ ಕಲ್ಲು ಹಾಕಿ ಹೋದವರು. ಎಷ್ಟಾಗಲ ಬರುತ್ತೆ ಕಾಲುವೆ ಇದು? ಕಾಲುವೆ ಒಂದು ಸರ್ಪಳಿ ಇದಾವೆ. ಒಂದು ಸರಪಳಿ ಅಂದ್ರೆ ಒಂದು 33 ಅಡಿ ಏನೋ, ಅದು 33 ಅಡಿ ಇರೋದು. ಒಂದು ಸರ್ಪಳಿ ಇದೆ ಹಾಕೋದು. ಈಗ ಅಂದ್ರೆ ಇದೆಲ್ಲ ಸೈಡ್ ಎಲ್ಲ ತೆಗೆದು ಅಗಲ ಮಾಡಬೇಕು. ಗೌರ್ಮೆಂಟ್ನವ್ರು ಬಂದ್ರೆ ನೋಡು, ಈ ಕಡೆಗೆ ಏನು ಹೋಗಲ್ಲ, ನಮ್ಮ ಕಡೆಗೆ ಹೋಗ್ಬೇಕು. ಇದು ಈ ನೋಡಿ, ಇಲ್ಲಿಂದ ಈ ಜಮೀನಿಗೆ ಹೊತ್ತಿಸಂಗಿಲ್ಲ. ಈ ರಾಜಕಾಲುವೆ ಎಲ್ಲಿ ಯಾವ ಜಮೀನಾಗ ಹೋಗ್ತದೋ ಆ ಜಮೀನಾಗ ಹೋಗ್ಬೇಕು ರಾಜಕಾಲುವೆ. ಬೇರೆ ಜಮೀನಿಗೆ ಹೋಗಂಗಿಲ್ಲ. ಬೇರೆ ಜಮೀನಿಗೆ ಹೋದ್ರೆ ಹೊಡೆದಾಕ್ತಂತಾರೆ ನಮ್ದೇನು. ಅದಕ್ಕೆ ಹಿಂಗೆ ಆಗಿದೆ ಎಲ್ಲ ಹಾಕಿ. ಆಲೆ ಸುಮಾರು ಒಂದು 8-9 ವರ್ಷದಿಂದ ಮಾಡ್ಕೊಂಡು ಹೋದ್ರು. ನಾವು ದುಡ್ಡು ವರ್ಷ ಮಾಡ್ಕೊಂಡು ಮತ್ತೆ ಆ ಕಡೆ ಈ ಕಡೆ ಫಸ್ಟ್ ಒಂದನ ಇದು ಮಾಡಿಬಿಟ್ರೆ ಅಚ್ಚುಕಟ್ಟಾಗಿ ನಾವು ಎಷ್ಟಾಗಲ ಮಾಡಿರ್ತಾರೋ ಅಷ್ಟಾದಷ್ಟು ನಾವು ಅಚ್ಚುಕಟ್ಟು ಮಾಡ್ಕೊಬೋದು. ಮಕ್ಕಳು ಎಲ್ಲ ರಾಜಕಾಲುವೆಗೂ ಆಗ್ದಂಗೆ ಸತ್ಯಪತಿ ಎಲ್ಲ ತುಂಬದಂಗೆ ಮಾಡ್ಬೋದು. ಇಲ್ಲ ನಾವು ಸತ್ಯ ಒಂದು ಹಾಕಿರೂ ಒಂದು ಬೆಂಕಿ ಇಕ್ಕಿ ಒಂದು ಏನೋ ಮಾಡ್ಬೋದು. ನಾವು ಅಲ್ಲಿಗೆ ಇದು ಕುಂದ್ರ ತಕನ ನಾವು ಹೇಳಕ್ಕಾಗ್ತದ? ಎಲ್ಲ ತುಂಬಿಬಿಟ್ಟವ್ರಿ ಮ್ಯಾಗಡೆಗೆ ತಾಮಂತ ನೋಡಿ. ಇದೆಲ್ಲ ಆ ಕಡೆ ಬಂದ್ರು ಅಂದ್ರೆ ಪ್ಲಾಸ್ಟಿಕ್ ಕಸ ಎಲ್ಲ ತುಂಬ್ತಾರೆ. ಅವ್ರು ಬಂದ್ರೆ ಗೊತ್ತಾಗ್ತದೆ. ಹಿಂಗಾಗಿ ಇದು ಮಾಡ್ಕೊಂತಾರೆ. ನಾವು ನಮ್ಮ ಬಸ್ನಲ್ಲಿ ನಾವು ಒಂಚೂರು ಅಚ್ಚುಕಟ್ಟು ಮಾಡ್ಕೊಂಡ್ರೆ ಆದಷ್ಟು ನಾವು ಅಚ್ಚುಕಟ್ಟು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ. ತಿರ್ಗಿ ಹಿಂಗೆ ಬಿಟ್ಟು ಜಾಸ್ತಿ ನೀರಾಯ್ತು ಅಂತಂದ್ರೆ ನಾವು ಏನ್ ಮಾಡ್ಬೇಕು? ಇನ್ನೂ ದೊಡ್ಡ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಯಾರು ಪಂಚಾಯತ್ನಲ್ಲಿರೋನು ಇಲ್ಲ. ಅಲ್ಲ, ಇದು ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಏನ್ ಮಾಡ್ಬೇಕು? ಇದು ಪರ್ಮನೆಂಟ್ ಆಗಿ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಇದು ಪರ್ಮನೆಂಟ್ ಅಂತಂದ್ರೆ ಆ ಕಡೆ ಈ ಕಡೆ ದಡ ಪರ್ಸನ್ ಮಾಡ್ಬೇಕು. ಪರ್ಸನ್ ಮಾಡಿ ಒಳಗೆ ಏನು ಹೋಗ್ಬೇಕು ಅಂದ್ರೆ ಕಾಂಕ್ರೀಟ್ ಗೋಡೆ ಕಟ್ಟಬೇಕು ಅಂತ. ಆ ಕಡೆ ನಮ್ಮ ಕಡೆಗೆ ಬರ್ಬೇಕಲ್ಲ, ಆ ಕಡೆ ಇದು ಮಾಡ್ತಾರೆ. ಆಮೇಲೆ ಇದು ಅಲ್ಲಿ ಹಣೆ ತೋಟದಾಗ ಮಾಡಿರಲ್ಲ, ಅಲ್ಲಿ ಹಣೆ ತೋಟದಾಗ ಇಷ್ಟು ದೂರ ಮಾಡ್ಯಾವ್ರಿ. ಫಸ್ಟ್ ಇದು ಬಾತ್ರೂಮ್ ಇದು ಮಾಡ್ಕೊಂಡು ಮಾಡ್ಕೊಂಡ್ ಬಂದ್ರೆ ಇಷ್ಟ ಆಗಲ್ಲ. ಸುಮಾರು ಒಂದು ಅಗಲ ಮಾಡಿದ್ರೆ ನೋಡಿದೆ. ಆ ಕಡೆ ಅಷ್ಟು ಅಗಲ ಮಾಡಿದ್ರೆ ಇಲ್ಲಿ ಚಲಿಸೋ ನೀರು ಹೊಟ್ಟೋಗ್ತದೆ. ಬೆಟ್ಟದ ನೀರು ಪೂರ್ತಿ ಬೆಟ್ಟದ ನೀರು ಬರ್ತದೆ. ಅದು ಕೆರೆ ನೀರು, ಕೊಡಿ ನೀರು ಬರ್ತದೆ ಅದ್ರಲ್ಲಿ. ಇದು ಒಟ್ಟಿಗೆ 5 ಕಾಲ್ಯವು 5 ಕಾಲ್ಯ ಮಾತ್ರ ರಾಜಕಾಲ್ಯ ಅಂತ ಐತಿ. ಯಾರು ಇದಕ್ಕೆ ಯಾರು ಕಿತ್ತಾಡಂಗಿಲ್ಲ ಮಾಡಂಗಿಲ್ಲ. ಅವ್ರು ಬಂದು ಗೌರ್ಮೆಂಟ್ ಕೈಗಿಂತ ಐತೆ ಅಂತ ಐತೆ ಅಂತ ಹೇಳಿ ಕೈ ಇಕ್ಕಿ ತೆಗೆದ್ರೆ ನಾವು ಮಾತಾಡಂಗೆ ಇಲ್ಲ. ಹಂಗೆ ಈಗ ರೈತರದ್ದೇನು ವಿರೋಧ ಇಲ್ಲ ಇದೆಲ್ಲ ಕ್ಲೀನ್ ಮಾಡಕ್ಕೆ. ಬಂದ್ಬಿಟ್ರೆ ಅವ್ರು ಅಳತೆ ಮಾಡ್ಕೊಂಡು ಹೋಗ್ಯಾರಲ್ಲ, ಅಳತೆ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ಅದರಂತೆ ಅವ್ರು ಬಂದು ಕ್ಲೀನ್ ಮಾಡ್ಲಿ. ಅವ್ರು ಮೊದ್ಲೇ ಹೇಳಿ ಹೋಗ್ಬಿಟ್ಟಾರೆ, ನೀವು 2 ಅಡಿ ಹಿಂದೆ ಕಟ್ಕೊಂಬೇಕು ಕಲ್ಲಿಂದ ಅಂತ ಹೇಳಿ ಹೋಗ್ಯಾರ. ಯಾಕೆಂದ್ರೆ ಅವ್ರು ಹೇಳಿರೋದು ಸರಿ. ಆದ್ರೆ ನೀರು ಹಿಂಗೆ ಬಂದಾಗ ಮಳೆ ಬಂದಾಗ ಒಂದೊಂದ್ಸತಿ ಎಲ್ಲ ಬಂದು ಏನು ನೋಡಲ್ಲ. ಆಮೇಲೆ ಪಂಚಾಯತಿಯರಿಗೆ ನಂಬಿಸ್ತಾರಲ್ಲ, ರಾಜಕೀಯ ಅವ್ರು ಸೇರ್ತದೆ. ನಾವು ಇದೆಲ್ಲ ಮಾಡಕ್ಕಲ್ಲ. ಸಣ್ಣ ಪುಟ್ಟ ಮಣ್ಣು ಕಣ್ಣು ಗುಡ್ರ ಗುಂಡಿಗೆ ಹಾಕ್ಬೋದು ಅಷ್ಟೇ ಅಂತ ಕಂದಾಯ ಇಲಾಖೆಯವರೇ ಮಾಡ್ಬೇಕು ಅಂತಾರೆ. ಹಂಗೆ ಮಾಡ್ತಾರೆ ಅವರು. ದೊಡ್ಡದು ಅವರೇ ಮಾಡ್ಬೇಕು. 5 ಕಾಲ್ಯಗಳು ಇಂಥವು 5 ಕಾಲ್ಯವನ್ನು ಮಾಡ್ಕೊಂಡು ಭಾರಿ ಕಷ್ಟ ಐತಿ. ಯಾಕೆ ಇಲ್ಲಿ ಹಿಂಗೆ ಬಂದು ಅದು ಎಸಾಕ್ಬಿಟ್ಟಿತ್ತು, ಸದ್ದಾಗಿತ್ತು. ಲೈಟ್ ಕಂಬ ತೊಂದರೆಗಳಾಗ್ತವೆ ಅಂತ ಹೇಳಿ ಲೈಟ್ ಕಂಬದಿಂದ ಮುಚ್ಕೊಂಡು ಬರ್ತೀವಿ. ಈಗ ಎಷ್ಟು ದಿನದಿಂದ ತೆಗಿತಿದ್ರಿ ಇದ? 2 ದಿವಸದಿಂದ. ನಿನ್ನೆ ಈಗ ಸತತವಾಗಿ ಮಳೆ ಬೇರೆ ಬತ್ತೈತೆ. ಮಳೆ ಬಂದ್ರು ಬಿಟ್ಟದು
ಹಾಂ ಮಳೆ ಬರೆದ್ರೆ ಒಂದಿಷ್ಟು ತಕೊಂಡು ಹೋಗ್ತಾ ಇರೋದು. ಏನು ಒಂದೇ ದಿವಸ ಏನು ತೆಗಿಯಲ್ಲ, ಹಾಂ ಹಾಂ. ಸ್ವಲ್ಪ ಕೈಲಾದಷ್ಟು ಮಾಡ್ತೀವಿ. ಅಲ್ಲ ಈ ವಯಸ್ಸಲ್ಲಿ ನೀವು ಇದನ್ನ ಹಾಕಂಗ್ ನಾವು ಕೂತ್ಕೊಳ್ಳೋದು ಎಷ್ಟು ಸರ್? ಅಂತ ನಮ್ಮ ಹುಡುಗರು ಕೈ ಕಲ್ವಲ್ಲ, ಈಗ ನೀವು ಗೊತ್ತಿದೆ ಹುಡುಗರು ಕೈ ಕಲ್ ನಾವು ಏನು ಮಾಡೋಣ, ಯಾವ JCP ತಂದು ತಗ್ಸೋಣ ಅಂದ್ರೆ ಈಗ ಆ ಕಡೆ JCP ಬಂತು ಅಂದ್ರೆ ಅವ್ರು ಬಂದು ಗಲಾಟೆ ಮಾಡ್ತಾರೆ. ಮಗಳ JCP ತಂದಿರ ಅಷ್ಟಾಳು ಕೊಡ್ಬಿಟ್ರೆ ಇಷ್ಟಾಳು ಕೊಡಿದ್ರ ಅಂತ ಅಂತಾರೆ. ಗೌರ್ಮೆಂಟ್ ಅವ್ರನ್ನ ಏನು ಮಾತಾಡ್ಸಕ್ಕಾಗಲ್ಲ, ಎಷ್ಟು ಆಳು ಕೊಡಿದ್ರು. ಅಲ್ಲ ಇದು ಗೌರ್ಮೆಂಟ್ ಅವ್ರು ಮಾಡ್ಬೇಕಲ್ವರ, ಸರ್ಕಾರ ಮಾಡ್ಬೇಕು, ಜಿಲ್ಲಾಡಳಿತ ಮಾಡ್ಬೇಕು, ಇದೆಲ್ಲವ ಇದೆಲ್ಲ ಅವ್ರು ಮಾಡ್ಬೇಕು. ಏನು ಆಲೆ 3-4-5 ವರ್ಷ ಆಯ್ತು, ಅದೇ ಕಲ್ಲು ಹಾಕೊಂಡು ಹೋಗಿ ಎಲ್ಲ ಒಂದು 6-7 ವರ್ಷ ಆಯ್ತು, ತಿರ್ಗು ನೋಡಿಲ್ಲ. ಅಲ್ಲಿ ಬೇರೆ ಇನ್ನೊಂದು ಈ ನೆನ್ನೆ ಬಂದಂಗೆ ಬಂದ್ಬಿಟ್ರೆ ಅಲ್ಲಿ ಹಳ್ಳ ಹೊಡ್ಕೊಂತ ತೋರಿಸ್ತೀನಿ ನಡೀರಿ, ಅಲ್ಲಿ ಒಂದು ಹಿಡೀರಿ.